ಇವತ್ತು ನಾವು ಮಾತಾಡುವಂತಹ ವಿಡಿಯೋನ ತುಂಬ ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತೀನಿ. ಯಾಕಂದರೆ ನಾವು ಕ್ಯಾನ್ಸರ್ ಡಯಾಗ್ನೋಸಿಸ್ ಅಂತ ಹೇಳಿದ ಮೇಲೆ ಪೇಷಂಟಿಗೆ ಆಗುವಂತಹ ಆಂಗ್ಸೈಟಿನ ಹೇಗೆ ಕೋಪ್ ಅಪ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾವು ಡೀಟೇಲಾಗಿ ನೋಡೋಣ. ನಮಸ್ಕಾರ, ನಾನು ಡಾಕ್ಟರ್ ದಯಾನಂದ ಶ್ರೀನಿವಾಸ, ಕ್ಯಾನ್ಸರ್ ಸರ್ಜನ್. ನನ್ನ ಪ್ರಾಕ್ಟೀಸ್ನಲ್ಲಿ ನಾನು ಮೋಸ್ಟ್ ಕಾಮನ್ ಆಗಿ ಫೇಸ್ ಮಾಡುವಂತಹ ಬಿಗ್ಗೆಸ್ಟ್ ಚಾಲೆಂಜ್ ಏನಂತ ಕೇಳಿದ್ರೆ ಅದನ್ನು ಈ ಬ್ರೆಸ್ಟ್ ಕ್ಯಾನ್ಸರ್ ಡಯಾಗ್ನೋಸಿಸ್ ಹಾಗೂ ಆ ಸ್ಟೇಜನ್ನು ಪೇಷಂಟ್ ಹಾಗೂ ಅವ್ರ ಫ್ಯಾಮ್ಲಿಗೆ ರಿವೀಲ್ ಮಾಡುವಂತಹ ಆ ಮೊಮೆಂಟ್ ಅಂತ ಹೇಳ್ತೀನಿ. ಯೂಶಲಿ ಪೇಷಂಟ್ ಹಾಗೂ ಅವ್ರ ಫ್ಯಾಮ್ಲಿ ತುಂಬ ಆ್ಯಂಕ್ಷಿಯಸ್ ಆಗಿರ್ತಾರೆ. ಅವ್ರಿಗೆ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದು, ಅದು ಯಾವ ಸ್ಟೇಜಲ್ಲಿದೆ, ಅದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಇಲ್ವಾ ಅಂತ ಹಲವಾರು ಕ್ವೆಶನ್ಸ್ ಅವ್ರ ಹತ್ರ ಇರುತ್ತೆ. ಆ ಮೊಮೆಂಟಲ್ಲಿ ಈ ಕ್ವೆಶನ್ಸ್ಗೆ ಆನ್ಸರ್ ತಿಳಿದೇ ಇರೋದ್ರಿಂದ ಅವ್ರು ತುಂಬ ಆ್ಯಂಕ್ಷಿಯಸ್ ಆಗಿರ್ತಾರೆ. ಈ ಆ್ಯಂಗ್ಸೈಟಿಲಿ ಅವ್ರಿಗೆ ಹಲವಾರು ಸಿಮ್ಟಮ್ಸ್ ಉಂಟಾಗ್ತಾ ಇರುತ್ತೆ. ಎದೆ ಬಡಿತ ಹೆಚ್ಚಾಗಿರುತ್ತೆ, ಪ್ರಾಪರಾಗಿ ಉಸಿರಾಡೋಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ, ನನಗೆ ನಿನ್ನೆಯಿಂದ ನಿದ್ದೆನೇ ಬಂದಿಲ್ಲ ಅಂತ ಹೇಳ್ತಾರೆ. ಈ ರೀತಿ ಅವ್ರಿಗೆ ಆ್ಯಂಗ್ಸೈಟಿಯಿಂದ ಹಲವಾರು ಸಿಮ್ಟಮ್ಸ್ ಪ್ರೆಸೆಂಟ್ ಆಗ್ತಾ ಇರುತ್ತೆ. ಈ ವಿಡಿಯೋದಲ್ಲಿ ಈ ಆ್ಯಂಗ್ಸೈಟಿಗೆ ಆಗುವಂತಹ ಟ್ರಿಗರ್ಸ್ ಏನು ಅಂತ ನಾವು ಈಗ ನೋಡೋಣ. ಈ ಆ್ಯಂಗ್ಸೈಟಿಯಲ್ಲಿ ಮೋಸ್ಟ್ ಕಾಮನ್ ಆಗಿರುವಂತಹ ಟ್ರಿಗರ್ ಏನಂದರೆ ಅದರ ಡಯಾಗ್ನೋಸಿಸ್. ಕ್ಯಾನ್ಸರ್ ಅಂತ ಹೇಳಿದ ಕೂಡಲೇ ಪೇಷಂಟ್ಗೆ ಹಲವಾರು ಕ್ವೆಶನ್ಸ್ ತಲೆಯಲ್ಲಿ ಓಡ್ತಾ ಇರುತ್ತೆ. ಈ ಟ್ರೀಟ್ಮೆಂಟಲ್ಲಿ ನನಗೆ ವಾಸಿ ಆಗುತ್ತಾ ಇಲ್ವಾ, ಈ ಟ್ರೀಟ್ಮೆಂಟಿಂದ ಆಗುವಂತಹ ಸೈಡ್ ಎಫೆಕ್ಟ್ಸ್ ಏನು, ನನ್ನ ಬಾಡಿಲಿ ಏನಾದರೂ ಚೇಂಜಸ್ ಉಂಟಾಗುತ್ತಾ, ಇದಕ್ಕೆ ಎಷ್ಟು ಖರ್ಚಾಗುತ್ತೆ, ಟ್ರೀಟ್ಮೆಂಟ್ ಮುಗಿದ ಮೇಲೆ ಕ್ಯಾನ್ಸರ್ ಮತ್ತೆ ಬರದೇ ಇರುತ್ತಾ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಇದ್ರ ಬಗ್ಗೆ ಏನಂತ ತಿಳ್ಕೊತಾರೆ. ಈ ರೀತಿ ಹಲವಾರು ಕ್ವೆಶನ್ಸ್ ಅವ್ರ ಮೈಂಡಲ್ಲಿ ಓಡ್ತಾ ಇರುತ್ತೆ. ಈ ಹಲವಾರು ಕ್ವೆಶನ್ಸ್ಗೆ ಪ್ರಾಪರಾದ ಆನ್ಸರ್ ತಿಳ್ಕೊಂಬಿಟ್ರೆ ಅವ್ರ ಆ್ಯಂಗ್ಸೈಟಿ ಅರ್ಧಕ್ಕಿಂತ ಹೆಚ್ಚು ಬಾರಿ ಕಡಿಮೆ ಆಗ್ಬಿಡುತ್ತೆ. ಈ ರೀತಿ ಆ್ಯಂಗ್ಸೈಟಿ ಬಂದಾಗ ಹೇಗೆ ಅದನ್ನು ಕೋಪಪ್ ಮಾಡಬೇಕು ಅಂತ ಈಗ ನೋಡೋಣ. ಮೋಸ್ಟ್ ಆಫ್ ದ ಟೈಮ್ ಈ ಆ್ಯಂಗ್ಸೈಟಿನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ನಾವು ಹೇಳುವಂತಹ ಟಿಪ್ಸ್ ಏನಂದರೆ, ನಿಮಗೆ ಹಾಗೂ ನಿಮ್ಮ ಫ್ಯಾಮಿಲಿಗೆ ಅದ್ರ ಬಗ್ಗೆ ಇರುವಂತಹ ಡೌಟ್ಸನ್ನು ನಿಮ್ಮ ಡಾಕ್ಟ್ರ್ ಹತ್ರ ಓಪನ್ ಆಗಿ ಡಿಸ್ಕಸ್ ಮಾಡಿ ಅಂತ ಹೇಳ್ತೀವಿ. ನಿಮಗಿರುವಂತಹ ಡೌಟ್ಸನ್ನು ಕ್ಲಿಯರ್ ಮಾಡಿಕೊಂಡ್ರೆ ಈ ಆ್ಯಂಗ್ಸೈಟಿ ಅನ್ನೋದು ಹಲವು ಬಾರಿ ಹೋಗ್ಬಿಡುತ್ತೆ. ನಿಮ್ಗೇನಾದರೂ ಈ ಥರ ಆ್ಯಂಗ್ಸೈಟಿ ಇದ್ದಾಗ ಅದರಲ್ಲಿರುವಂತಹ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಪ್ರತಿ ಬುಧವಾರ ನಾವು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಅದರಿಂದ ಕೂಡ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೋಬೋದು. ನೆಕ್ಸ್ಟ್ ಕಾಮನ್ ಆಗಿ ನಾವು ಹೇಳುವಂತಹ ಅಡ್ವೈಸ್ ಏನಂದರೆ, ಈ ಕ್ಯಾನ್ಸರ್ ಸರ್ವೈವರ್ಸ್ ಹಾಗೂ ಹೆಲ್ಪ್ ಗ್ರೂಪ್ಸ್ನ ಮೀಟ್ ಮಾಡಿ ಅಂತ ಹೇಳ್ತೀವಿ. ಈ ಪೇಷಂಟ್ ಟ್ರೀಟ್ಮೆಂಟ್ ಮುಗಿಸಿ ಅವ್ರು ನಾರ್ಮಲ್ ಲೈಫ್ ಲೀಡ್ ಮಾಡ್ತಿರುವಂಥವ್ರನ್ನ ನೋಡಿದಾಗ ಅವ್ರಿಗೆ ಒಂದು ಮೋಟಿವೇಶನ್ ಸಿಗುತ್ತೆ. ಓಕೆ, ಇದು ಟ್ರೀಟ್ಮೆಂಟ್ ಮುಗಿದ ಮೇಲೆ ನನ್ನ ಲೈಫ್ ನಾರ್ಮಲ್ ಆಗಿ ಇರುತ್ತೆ ಅಂತ ಅವ್ರಿಗೊಂದು ಧೈರ್ಯ ಬರುತ್ತೆ. ಅದಕ್ಕೆ ನೆಕ್ಸ್ಟ್ ನಾವು ಹೇಳುವಂತಹ ಕೆಲವು ಟಿಪ್ಸ್ ಅಂದರೆ ಡೀಪ್ ಬ್ರೀದಿಂಗ್ ಎಕ್ಸಸೈಸಸ್ ಮಾಡಿ ಅಂತ ಹೇಳ್ತೀವಿ. ಈ ರೀತಿ ಎಕ್ಸಸೈಸ್ ಮಾಡುವಾಗ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಇದಲ್ಲದೆ ನೀವು ಯೋಗ, ಮೆಡಿಟೇಷನ್ ಹಾಗೂ ಹಲವಾರು ರಿಲ್ಯಾಕ್ಸಿಂಗ್ ಟೆಕ್ನಿಕ್ಸನ್ನು ಫಾಲೋ ಮಾಡ್ಬೋದು. ಇದಾದ ಮೇಲೆ ನೆಕ್ಸ್ಟ್ ನಾವು ಕಾಮನ್ ಆಗಿ ಹೇಳುವಂಥ ಟಿಪ್ಸ್ ಏನಂದರೆ, ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳೋದಕ್ಕೆ ನಿಮಗೆ ಇಷ್ಟವಾದ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿ ಅಂತ ಹೇಳ್ತೀವಿ. ನಿಮಗೆ ಏನಾದರೂ ಫೇವ್ರೇಟ್ ಹಾಬೀಸ್ ಇದ್ದರೆ ಅದರಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತೀವಿ. ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ್ರ ಮುಖಾಂತರ ನಿಮ್ಮ ಮೈಂಡ್ ಫ್ರೆಶ್ ಆಗಿ ಹಾಗೂ ರಿಲ್ಯಾಕ್ಸ್ಡ್ ಆಗಿ ಇರುತ್ತೆ ಅಂತ ಹೇಳ್ತೀವಿ. ಇದೆಲ್ಲ ಮಾಡಿನೂ ನಿಮಗಿನ್ನೂ ಆ್ಯಂಗ್ಸೈಟಿ ಕಡಿಮೆ ಆಗಿಲ್ಲ ಅಂದರೆ ಎಕ್ಸ್ಪರ್ಟ್ ಹೆಲ್ಪ್ ಪಡೆಯೋದ್ರಲ್ಲಿ ತಪ್ಪಿಲ್ಲ. ಅದನ್ನು ನಾವು ಕೌನ್ಸಿಲಿಂಗ್ ಸೆಷನ್ ಥೆರಪಿ ಅಂತ ಹೇಳ್ತೀವಿ. ಈ ಕೌನ್ಸಿಲಿಂಗ್ ಸೆಷನ್ ಥೆರಪಿ ಆದ ಮೇಲೆ ನೀವು ಪಾಸಿಟಿವ್ ಥಾಟ್ಸ್ ಜೊತೆಗೆ ನಿಮ್ಮ ಟ್ರೀಟ್ಮೆಂಟನ್ನು ಮುಂದುವರಿಸಬಹುದು. ಮೋಸ್ಟ್ ಇಂಪಾರ್ಟೆಂಟಾಗಿ ನಾವು ಹೇಳುವಂತಹ ಅಡ್ವೈಸ್ ಏನಂದರೆ, ನಿಮ್ಮ ಪಾಸಿಟಿವ್ ಥಿಂಕಿಂಗ್ ಹಾಗೂ ಪಾಸಿಟಿವ್ ಆ್ಯಟಿಟ್ಯೂಡ್ ನಿಮ್ಮ ಟ್ರೀಟ್ಮೆಂಟ್ನ ಸಕ್ಸಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ನಿಮ್ಗೇನಾದರೂ ಡೌಟ್ಸ್ ಇತ್ತಂದರೆ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಬರೆದು ನಿಮ್ಮ ಆ್ಯಂಗ್ಸೈಟಿನ ಕಡಿಮೆ ಮಾಡ್ಕೊಳ್ಳಿ. ಧನ್ಯವಾದಗಳು.